ಹೆಲೋ ಕ್ರಿಕೆಟರ್ಸ್, ನೀವು ಲೆದರ್ ಬಾಲ್ ಕ್ರಿಕೆಟ್ ಪ್ಲೇಯರ್ ಆಗಿದ್ದು, ನೀವು ಲೋಕಲ್ ಮ್ಯಾಚಸ್ ಮತ್ತು ಕಾರ್ಪೊರೇಟ್ ಮ್ಯಾಚಸನ್ನು ಆಡ್ತಾ ಇದ್ದು, ನಿಮ್ಮ ಹತ್ರ ಒಂದೇ ಬ್ಯಾಟ್ ಇದೆ, ಆ ಒಂದೇ ಬ್ಯಾಟಲ್ಲೇ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಅಂತ ಆದರೆ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗಾಗಿ. ಯಾಕಪ್ಪ ಅಂತ ಹೇಳಿದರೆ, ಬೆಂಗಳೂರಲ್ಲಿ ನಾನಿರೋದು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಗ್ರೌಂಡ್ಗಳಿದೆ. ಟರ್ಫ್ ಗ್ರೌಂಡು, ಒಂದೊಂದು ಕಡೆ ಮ್ಯಾಟಿಂಗ್ ಗ್ರೌಂಡು ಸಿಗುತ್ತೆ. ಅಲ್ಲಿ ಲೋಕಲ್ ಬಾಲ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಈಗ ಟರ್ಫಲ್ಲೆಲ್ಲ SF ಬಾಲ್ಗಳು ನಿಮ್ಗೆ ಸಿಗುತ್ತೆ. ಆ ಬಾಲ್ ಆಡಿದಾಗ ಬ್ಯಾಟಿಗೆ ಜಾಸ್ತಿ ಎಫೆಕ್ಟ್ ಬೀಳಲ್ಲ. ಬಟ್ ನಾವು ಒಂದೇ ಬ್ಯಾಟನ್ನು ರೆಗ್ಯುಲರ್ ಆಗಿ ನೆಟ್ಸಲ್ಲಿ ಮತ್ತು ಮ್ಯಾಚಸಲ್ಲಿ ಮತ್ತು ಎಲ್ಲ ಫಾರ್ಮ್ಯಾಟಿಗೂ ಒಂದೇ ಬ್ಯಾಟನ್ನು ಯೂಸ್ ಮಾಡಿದಾಗ ಬ್ಯಾಟ್ ಮೇಲೆ ಎಫೆಕ್ಟ್ ಜಾಸ್ತಿ ಬೀಳುತ್ತೆ, ಪ್ರೆಷರೈಸ್ ಜಾಸ್ತಿ ಆಗುತ್ತೆ ಬ್ಯಾಟಿಗೆ. ಆವಾಗ ಬ್ಯಾಟಲ್ಲಿ ಕ್ರ್ಯಾಕ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನೀವು ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಪ್ಲೇಯರ್ನ ಕೇಳಿದಾಗ ಅವರು 1 ಅಥವಾ 2 ಬ್ಯಾಟು ಅಥವಾ ಅದಕ್ಕಿಂತ 2 ಜಾಸ್ತಿ ಬ್ಯಾಟನ್ನು ಯೂಸ್ ಮಾಡ್ತಾರೆ, ರೊಟೇಷನ್ ಮಾಡ್ತಾರೆ. ರೆಡ್ ಬಾಲಿಗೆ ಒಂದು ಬ್ಯಾಟು, ವೈಟ್ ಬಾಲಿಗೆ ಒಂದು ಬ್ಯಾಟು, ಈ ಥರ ಬ್ಯಾಟ್ನ ಮೇಂಟೈನ್ ಮಾಡ್ತಾರೆ. ಆದರೆ ನಾವೇನು ಮಾಡ್ತೀವಿ, ನಮ್ಮ ಹತ್ರ ಇರೋದೇ ಒಂದು ಬ್ಯಾಟು, ಬಜೆಟ್ ಜಾಸ್ತಿ ಇಲ್ಲ ಬ್ಯಾಟನ್ನು ಪರ್ಚೇಸ್ ಮಾಡಲಿಕ್ಕೆ. ಅವಾಗ ಒಂದೇ ಬ್ಯಾಟಲ್ಲೇ ರೆಗ್ಯುಲರ್ ಆಗಿ ಎವ್ರಿ ವೀಕೆಂಡು ಬೇರೆ ಬೇರೆ ಫಾರ್ಮೇಟನ್ನು ಆಡ್ತಾ ಇರ್ತೀವಿ. ಆಗ ಕ್ರ್ಯಾಕ್ಸ್ ಎಲ್ಲ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನಾವು ಬ್ಯಾಟಿಗೆ ಕೂಡ ಸರ್ವಿಸ್ ಅಥವಾ ಕ್ಲೀನಿಂಗ್ ಮಾಡಲೇಬೇಕು. 1 ವರ್ಷಕ್ಕೆ ಅಥವಾ 1.5 ವರ್ಷಕ್ಕೆ ಒಂದು ಸಲ ಕ್ಲೀನಿಂಗ್ ಅಥವಾ ಸರ್ವಿಸ್ ಮಾಡಲೇಬೇಕಾಗತ್ತೆ. ಈ ಒಂದು ಕ್ಲೀನಿಂಗ್ ಆ್ಯಂಡ್ ಸರ್ವಿಸ್ ಮಾಡೋದು ಹೇಗೆ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ದ ಕ್ರಿಕೆಟ್ ಜರ್ನಿ. ಇದು ನಂದು ಕುಕ್ಕಬರ ಬ್ಯಾಟು. ಈ ಬ್ಯಾಟಲ್ಲಿ ನಾನು ಆಲ್ಮೋಸ್ಟ್ 50 ಓವರ್ಸ್ ಆಡೋದೇ ಜಾಸ್ತಿ, ಅದು ರೆಡ್ ಬಾಲಲ್ಲಿ. ಬೇರೆ ಬೇರೆ ಬ್ಯಾಟ್ ಇದೆ ನನ್ನ ಹತ್ರ. ಲೈಕ್ ವೈಟ್ ಬಾಲಿಗೆ ಒಂದು ಬ್ಯಾಟ್ ಇದೆ, ಆಮೇಲೆ ಹೀಗೆ ಬ್ಯಾಟನ್ನು ಚೇಂಜ್ ಮಾಡ್ತಾ ಇರ್ತೀನಿ. ಬಟ್ ಆದರೂ ಕೂಡ ಇದೆಲ್ಲ ನೆಟ್ಸಲ್ಲಿ ಆಡಿದಾಗ, ನಾವು ರೆಡ್ ಬಾಲಲ್ಲಿ ಆಡಿದಾಗ ಇಲ್ಲಿ ನೋಡಿ, ಇಲ್ಲಿ ಕ್ರ್ಯಾಕ್ಸ್ ಬಂದಿದೆ, ಎಲ್ಲ ಇನ್ಸೈಡ್ ಎಡ್ಜಸ್ಸು ಎಲ್ಲ ಕ್ರ್ಯಾಕ್ ಬಂದಿದೆ. ಯಾಕಂತ ಹೇಳಿದರೆ ಈ ಬ್ಯಾಟಲ್ಲಿ ನಾನು ಒಬ್ಬನೇ ಆಡ್ತಾ ಇರಲಿಲ್ಲ, ನಂದು ನೆಟ್ಸಿಗೆ ಏನು ಪ್ಲೇಸ್ ಬರ್ತದಲ್ಲ ಅದು ಕೂಡ ಸ್ವಲ್ಪ ಯೂಸ್ ಮಾಡ್ತಾಯಿದ್ರು. ಇದು ಫಿಶ್ ನೆಟ್ ಹಾಕಿದ್ದಿತ್ತು ಮೊದಲು. ಫಿಶ್ ನೆಟ್ ಹಾಕಿದಾಗ ಈ ಕ್ರ್ಯಾಕ್ಸ್ ಎಲ್ಲ ಕಾಣಿಸ್ತಾ ಇರಲಿಲ್ಲ. ಅದು ಆದಮೇಲೆ ಈ ಕ್ರ್ಯಾಕ್ಸ್ ಎಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು, ಸ್ವಲ್ಪ ಓಪನ್ ಕೂಡ ಆಗಿತ್ತು. ಈ ಕ್ರ್ಯಾಕ್ಸ್ ಬಂದಿದ್ದ ರೀಸನಿಂದ ನಾನು ಈ ಬ್ಯಾಟನ್ನು ಬಂಡಾರಿ ಸರ್ ಹತ್ರ ರಿಪೇರಿ ಮಾಡಿಸಿದ್ದೀನಿ. ಇದೆಲ್ಲ ಗಮ್ ಹಾಕಿ ಅಂಟಿಸಿದ್ದಾರೆ, ಇಲ್ಲಿ ನೋಡಿ, ಗಮ್ ಹಾಕಿ ಪ್ರೆಸ್ಸಿಂಗ್ ಮಾಡಿ ಕ್ಲಿಯರಾಗಿ ಅಂಟಿಸಿರೋದು. ಇದಕ್ಕೆ ಯಾವುದಕ್ಕೂ ನಾವು ಥ್ರೆಡ್ಡಿಂಗ್ ಹಾಕ್ಸಿಲ್ಲ, ಬಾಟಮಲ್ಲಿ ಮಾತ್ರ ಥ್ರೆಡ್ಡಿಂಗ್ ಹಾಕ್ಸಿದ್ದೀನಿ. ಬಾಟಮಲ್ಲಿ ಥ್ರೆಡ್ಡಿಂಗ್ ಬೇಕು ಅನ್ನೋ ಒಂದು ರೀಸನ್ಗಾಗಿ. ಇಲ್ಲಿ ನೋಡಿ, ಇದೆಲ್ಲ ಕ್ರ್ಯಾಕ್ಸ್ ನಿಮ್ಗೆ ಕಾಣುತ್ತೆ, ಇಲ್ಲಿ ಈ ಥರ ಇರೋದು. ಇದು ಆದಮೇಲೆ ಬ್ಯಾಟಿಗೆ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೇನೆ. ಸರ್ವಿಸ್ ಮಾಡೋದು ಹೇಗೆ, ಕ್ಲೀನಿಂಗ್ ಮಾಡೋದು ಹೇಗೆ. ಈಗ ಆಲ್ರೆಡಿ ಇದು ಕ್ಲೀನಿಂಗ್ ಆಗಿದೆ. ಇದು ಮೇಲ್ಗಡೆ ಏನು ಫಿಶಿಂಗ್ ನೆಟ್ ಇತ್ತಲ್ಲ, ಫಿಶ್ ನೆಟ್ಟು ಅಥವಾ ಸ್ಕಫ್ ಶೀಟ್ ಅಂತ ಹೇಳ್ತೀವಿ, ಅದನ್ನು ರಿಮೂವ್ ಮಾಡಿದ್ದಾರೆ. ರಿಮೂವ್ ಮಾಡಾದಮೇಲೆ ಸ್ವಲ್ಪ ಶೈನಿಂಗ್ ಪೇಪರ್ ಅಥವಾ ಸ್ಯಾಂಡ್ ಪೇಪರಲ್ಲಿ ಇದನ್ನ ಗ್ರೈಂಡ್ ಮಾಡಿರೋದು. ಇದು ಸರ್ಫೇಸಲ್ಲಿ ಏನೊಂದು ಲೇಯರ್ ಇರುತ್ತಲ್ಲ ಅದನ್ನು ರಿಮೂವ್ ಮಾಡಿದ್ದಾರೆ. ಅದನ್ನು ರಿಮೂವ್ ಮಾಡಾದಮೇಲೆ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತ ನಾನು ಹೇಳ್ತೇನೆ ಇವಾಗ. ಈ ಬ್ಯಾಟಿನ ಕ್ರ್ಯಾಕ್ಸ್ ನೋಡಿದ್ವಲ್ಲ, ಇವಾಗ ಇದ್ರ ಮೇಲೆ ನಾವು ಸ್ಕಫ್ ಶೀಟ್ ಹಾಕಬೇಕು. ಸ್ಕಫ್ ಶೀಟ್ ಹಾಕೋಕ್ಕಿಂತ ಮುಂಚೆ ಮತ್ತೊಂದು ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಆಯಿಲಿಂಗ್ ಕೂಡ ಮಾಡಬಹುದು. ಇದೇನೇ ಆ ಲೈನ್ ಸೀಡ್ ಆಯಿಲು. ಆ್ಯಕ್ಚುಲಿ ಹೊಸ ಬ್ಯಾಟಿಗೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಹೊಸ ಬ್ಯಾಟೆಲ್ಲ ಚೆನ್ನಾಗೇ ಬರುತ್ತೆ, ಮಾಯ್ಶ್ಚರ್ ಇರುತ್ತೆ ಹೊಸ ಬ್ಯಾಟು, ಮೊದಲಿನ ಥರ ಇರಲ್ಲ. ಸೊ ಈ ಆಯಿಲ್ ಹಾಕಿದಾಗ ಏನಂದರೆ ಈ ಬ್ಯಾಟಲ್ಲಿ ಮಾಯ್ಶ್ಚರ್ ಹಾಗೆ ರೆಗ್ಯುಲರ್ ಆಗಿರುತ್ತೆ. ಸೊ ಕ್ರ್ಯಾಕ್ಸ್ ಎಲ್ಲ ಜಾಸ್ತಿ ಬರಲ್ಲ, ಮತ್ತು ವುಡ್ಡು ಹಾರ್ಡ್ ಆಗುತ್ತೆ. ಈ ವುಡ್ಡು ಡ್ರೈ ಆದಾಗ ಏನಂತ ಹೇಳಿದ್ರೆ ಕ್ರ್ಯಾಕ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಒಂದು ಸರ್ಫೇಸ್ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕಿ ಮಸಾಜ್ ಮಾಡೋದು. ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಒಂದು ದಿನ ಹೀಗೆ ಇಡಬೇಕು. ಕೆಲವೊಬ್ರು ಹೇಳ್ತದೆ ಆಯಿಲ್ ಹಾಕಿದರೆ ಬ್ಯಾಟಿನ ವೇಟ್ ಜಾಸ್ತಿ ಆಗುತ್ತೆ ಅಂತ. ನನಗೂ ಅಷ್ಟು ಐಡಿಯಾ ಇಲ್ಲ, ಆಗುತ್ತೋ ಇಲ್ಲ ಅಂತ. ಅದಕ್ಕೆ ನಾನಿಲ್ಲಿ ಇಟ್ಟಿದ್ದೇನೆ. ಇದರಲ್ಲಿ ನನ್ನ ಬ್ಯಾಟಿನ ವೇಟ್ ಎಷ್ಟಿದೆ ಅಂತ ನೋಡೋಣ ಇವತ್ತು. ಬ್ಯಾಟ್ ಆಯಿಲಿಂಗ್ ಮಾಡಾದ್ಮೇಲೆ ಎಷ್ಟು ವೇಟ್ ಬರುತ್ತೆ ಅಂತ ಕೂಡ ನೋಡೋಣ. ನೋಡ್ತಾ ಇರ್ಬೋದು, 1260 ಗ್ರಾಮ್ಸ್ ಇದೆ ನನ್ನ ಬ್ಯಾಟು. 1260 ಗ್ರಾಮ್ಸ್ ಉಂಟು ಈ ಬ್ಯಾಟ್. ನನಗೆ ಗೊತ್ತಿರಲಿಲ್ಲ. ನಾನು ಸ್ಟಾರ್ಟಿಂಗ್ ತೊಗೊಂಡಾಗ ಈ ಬ್ಯಾಟಿನ ವೇಟ್ ಎಷ್ಟಂದರೆ 1200 ಗ್ರಾಮ್ ಇತ್ತು. ಅದಾದಮೇಲೆ ಇವಾಗ ಇದರಲ್ಲಿ ಡಬಲ್ ಗ್ರಿಪ್ ಹಾಕಿದ್ದೀನಿ. ಅದೇ ರೀಸನ್ಗೆ ಬ್ಯಾಟಿನ ವೇಟ್ ಜಾಸ್ತಿ ಆಗಿದೆ. ಇವಾಗ ಆಯಿಲ್ ಅಪ್ಲೈ ಮಾಡಿದ ಮೇಲೆ ಎಷ್ಟು ವೇಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಆಯಿಲ್ ಅಪ್ಲೈ ಮಾಡಾದ್ಮೇಲೆ ಎಷ್ಟು ವೇಟ್ ಆಗುತ್ತೆ ಅಂತಲೂ ತೋರಿಸ್ತೀನಿ. ಅದಾದಮೇಲೆ ಮೇಲ್ಗಡೆ ಒಂದು ಫಿಶ್ ನೆಟ್ ಕೂಡ ಹಾಕಬೇಕು. ಅದಾದಮೇಲೆ ಟೋ ಗಾರ್ಡ್, ಇದಕ್ಕೆ ಟೋ ಗಾರ್ಡ್ ಇಲ್ಲ, ಟೋ ಗಾರ್ಡ್ ಕೂಡ ಹಾಕೋದು ತೋರಿಸ್ತೀನಿ ನಾನು ಹೇಗೆ ಹಾಕೋದು ಅಂತ ಹೇಳಿ. ಅದೆಲ್ಲ ಆದಮೇಲೆ ಬ್ಯಾಟಿನ ವೇಟ್ ಎಷ್ಟಾಗುತ್ತೆ ನೋಡೋಣ. ಸೀರಿಯಸ್ಲಿ 1260 ಗ್ರಾಮು. ಈ ಆ್ಯಂಡ್ರೆ ರಸೆಲ್ ಆಡ್ತಾನೆ ಇಷ್ಟು ವೇಟ್ ಬ್ಯಾಟಲ್ಲಿ. ಬಟ್ ಹಿಡ್ಕೊಂಡಾಗ ಅಷ್ಟು ವೇಟ್ ಅನ್ಸಲ್ಲ, ಯಾಕಂದ್ರೆ ಬ್ಯಾಲೆನ್ಸಿಂಗ್ ಚೆನ್ನಾಗುಂಟು. ಸೊ ಇವೆಲ್ಲ ಬಿಡಿ, ನೆಕ್ಸ್ಟ್ ನಾನು ನಿಮಗೆ ಇದು ಲೈನ್ ಸೀಡ್ ಆಯಿಲ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಏನು ಹಳೇದು ₹1 ಕಾಯಿನ್ ಬರ್ತಿತ್ತಲ್ಲ, ಆ ಸೈಜಲ್ಲಿ ಮಧ್ಯೆ ಹಾಕೊಂಡು ಅದಾದ್ಮೇಲೆ ನೀವು ಹೀಗೆ ಬರೀ ಕೈಯಲ್ಲಿ ರಬ್ ಮಾಡಿದ್ರೆ ಸಾಕು. ಮತ್ತೆ ಅದಕ್ಕಿಂತ ಜಾಸ್ತಿ ಏನು ಮಾಡೋದು ಬೇಡ. ಕಾಟನ್ ಕ್ಲಾತ್ ಇದೆ, ಕಾಟನ್ ಕ್ಲಾತ್ ಅಲ್ಲಿ ಮಾಡಿ
ಇಲ್ಲ ಅಂತ ಹೇಳಿದರೆ ನಾರ್ಮಲಾಗಿ ಕೈಯಲ್ಲಿನೇ ರಬ್ ಮಾಡಿ, ಏನೂ ಆಗಲ್ಲ, ಕೈಗೆ ಹ್ಯಾಂಡ್ ವಾಶ್ ಮಾಡ್ಕೋಬೋದು ಈ ಆಯಿಲ್ ಟಚ್ ಮಾಡಿದ ಮೇಲೆ. ಒಂದು ಕಾಯಿನಷ್ಟು ಆಯಿಲ್ ಹಾಕ್ತೀನಿ. ಇಷ್ಟು ಆಯಿಲ್ ಹಾಕಿದ್ದೀನಿ. ಇದನ್ನು ರಬ್ ಮಾಡೋಣ ಚೆನ್ನಾಗಿ. ಇದನ್ನ ಮತ್ತೆ ಸ್ಟಿಕ್ಕರ್ ಹತ್ರ ಎಲ್ಲ ಆಯಿಲ್ ಹಾಕಬಾರ್ದು, ಅಥವಾ ಮತ್ತೆ ಹ್ಯಾಂಡಲ್ ಹತ್ರ ಕೂಡ ಆಯಿಲ್ ಹಾಕಬಾರ್ದು. ಅಲ್ಲಿ ನೀಡಿಲ್ಲ ಹಾಕೋದು. ಸ್ಟಿಕ್ಕರಿಗೆ ಹಾಕಿದ್ರೆ ಸ್ಟಿಕ್ಕರ್ ಬಿಟ್ಕೊಳ್ಳುತ್ತೆ. ಮತ್ತೆ ಹ್ಯಾಂಡಲ್ ಹತ್ರದ್ದು ಹಾಕೋ ನೀಡಿಲ್ಲ, ಯಾಕಂದ್ರೆ ಹ್ಯಾಂಡಲಿಗೆ ಕೂಡ ಗಮ್ ಹಾಕಿರ್ತದೆ, ಗಮ್ ಹಾಕಿ ಅಂಟಿಸಿರೋದು, ಅಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. ಬ್ಯಾಕ್ ಸೈಡಲ್ಲಿ ಏನು ಬೇಡ, ಎಡ್ಜಸ್ ಅಲ್ಲಿ ಹಾಕಿ. ಎಡ್ಜಸ್ ಅಲ್ಲಿ ಜಾಸ್ತಿ ಬೇಕಾಗುತ್ತೆ, ಎಡ್ಜಸ್ ಅಲ್ಲಿ ಬೇಕು, ಯಾಕಂದ್ರೆ ಕ್ರ್ಯಾಕ್ ಬರೋ ಚಾನ್ಸಸ್ ಇರೋದೇ ಎಡ್ಜಸ್ ಅಲ್ಲಿ. ಇದೇನಪ್ಪ ಸ್ವಲ್ಪ ಹಾಕಿದ್ದು ಆಯಿಲು ವೆಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಸಿಕ್ಕಾಬಟ್ಟೆ ಆಯಿಲ್ ಎಲ್ಲ ಹಾಕಬೇಡಿ, ಸ್ವಲ್ಪನೇ ಸಾಕು. ಅದಕ್ಕೆ ಜಾಸ್ತಿ ಎಲ್ಲ ನೀಡಿದಲ್ಲ. ಸ್ಟಿಕ್ಕರ್ಗೆ ಹಾಕಿದ್ರೆ ಸ್ಟಿಕ್ಕರ್ ಕಿತ್ಕೊಂಡು ಬರುತ್ತೆ. ನಾನು ಇಲ್ಲಿ ಸ್ವಲ್ಪನೇ ಆಯಿಲ್ನ ಅಪ್ಲೈ ಮಾಡಿರೋದು. ಈ ಥ್ರೆಡ್ಗಿಂತ ಮೇಲ್ಗಡೆ ಆಯಿಲ್ನ ಯೂಸ್ ಮಾಡಿದ್ದೀನಿ. ರಿಮೈನಿಂಗ್ ಆಯಿಲ್ ಎಲ್ಲ ಸರ್ಫೇಸಲ್ಲಿ ಹಾಕಿ ಉಜ್ಜಿಬಿಟ್ರೆ ಆಯಿತು. ಇದಕ್ಕೆ ಆಯಿಲ್ ಹಾಕಿದ್ದಾಯಿತು. ಈ ಬ್ಯಾಟನ್ನು ಹೀಗಿಡಬಾರ್ದು. ಓವರ್ ನೈಟು 24 ಅವರ್ಸು ಹೀಗೆ ಮಲಗಿಸಿಡಿ. ಇದು ಆದಮೇಲೆ ಇದೆಲ್ಲ ಏನು ಆಯಿಲ್ ಹಾಕಿದ್ದೀವಲ್ಲ ಒಳಗಡೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈ ಬ್ಯಾಟ್. ಅದಾದಮೇಲೆ ನಾವು ನೆಕ್ಸ್ಟ್ ಬ್ಯಾಟಿನ ಪಿಂಗ್ ಟೆಸ್ಟ್ ಮಾಡಿಬಿಟ್ಟು ಪಿಂಗ್ ಚೆನ್ನಾಗಿದೆ ಅಂತ ಹೇಳಿದರೆ ಅದ್ರ ಮೇಲ್ಗಡೆ ಫಿಶಿಂಗ್ ನೆಟ್ ಹಾಕ್ಬೋದು. ಅದು ಪಿಂಗ್ ಚೆನ್ನಾಗಿಲ್ಲ ಅಂತ ಹೇಳಿದರೆ ಮತ್ತೆ ನೀವು ಸ್ವಲ್ಪ ವರ್ಕ್ ಮಾಡಬೇಕು ಆ ಬ್ಯಾಟ್ ಮೇಲೆ. ಯಾಕಂದರೆ ನಾಕಿಂಗ್ ಮಾಡೋದು ಮತ್ತು ವುಡನ್ ಮ್ಯಾಲೆಟಿಂದ ಟ್ಯಾಪ್ ಮಾಡ್ಬೋದು, ಇಲ್ಲ ಓಲ್ಡ್ ಲೆದರ್ ಬಾಲು ಹಾಗೆ ಸೆಮಿನ್ಯೂ ಲೆದರ್ ಬಾಲಿಂದ ಹೊಡೆದು ಬ್ಯಾಟ್ ನಾಕ್ ಚೆನ್ನಾಗಿ ಆದಮೇಲೆ ಅದ್ರ ಮೇಲೆ ಮತ್ತೆ ಫಿಶ್ ನೆಟ್ ಹಾಕಿ ಮತ್ತೆ ಬ್ಯಾಟ್ ನಿಮ್ಮದು ರೆಡಿ ಆಗುತ್ತೆ ಪ್ಲೇಯಿಂಗಿಗೆ. ಸೊ ಇದನ್ನು ಓವರ್ ನೈಟಲ್ಲಿ ಇಟ್ಟುಬಿಟ್ಟು ನಾನು ನಿಮಗೆ ಮತ್ತೆ ಇದಕ್ಕೆ ಫಿಶ್ ನೆಟ್ಟು ಮತ್ತು ಟೋಗಾರ್ಡ್ ಹಾಕೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ.